ಬಿಸಿಲು ಹೆಚ್ಚಾಗ್ತಿದೆ. ಕಾಡ್ಗಿಚ್ಚು ಮೇಲಿಂದ ಮೇಲೆ ಅರಣ್ಯ ಸಂಪತ್ತನ್ನ ಆಪೋಷಣ ತೆಗೆದುಕೊಳ್ತಿದೆ. ಈ ಸಮಸ್ಯೆ ಪ್ರತಿ ವರ್ಷ ಎದುರಾದರೂ ಅಗ್ನಿಶಾಮಕ ಇಲಾಖೆ ಮಾತ್ರ ಇನ್ನೂ ಅಭಿನಯನ ಕಾಲದಲ್ಲೇ ಇದೆ. ಕರಾವಳಿ ಭಾಗದ ಸ್ಥಿತಿಯೇ ಒಂದು ಸ್ಪಷ್ಟ ಉದಾಹರಣೆ. ಎಲ್ಲೆಲ್ಲೂ ಕಾಡ್ಗಿಚ್ಚು, ಕಾಡಿನ ಅಪಾರ ಸಂಪತ್ತು ಬೆಂಕಿಗೆ ಆಹುತಿಯಾಗ್ತಿದೆ. ಅದರಲ್ಲೂ ಕರಾವಳಿ ಭಾಗದ ಕಾಡುಗಳು ಪ್ರತಿದಿನ ಕಾಡ್ಗಿಚ್ಚಿಗೆ ನಲುಗಿ ಹೋಗ್ತಿವೆ. ಇದು ಇಂದು ನಿನ್ನೆಯ ಸಮಸ್ಯೆಯಲ್ಲ. ಪ್ರತಿ ವರ್ಷ ಕಾಡಿಗೆ ಬೆಂಕಿ ಹತ್ತೋ ಪ್ರಮಾಣ ಹೆಚ್ಚಾಗ್ತಾನೇ ಇದೆ. ಆದರೆ ಇದಕ್ಕೆ ಪರಿಹಾರ ಕಾಣುವಲ್ಲಿ ಸರ್ಕಾರ, ಅಗ್ನಿಶಾಮಕ ಇಲಾಖೆ ವಿಫಲವಾಗಿದೆ. ಈ ಹಿಂದೆ ಕಾಡಿಗೆ ಬೆಂಕಿ ಬೀಳೋ ಪ್ರಮಾಣ 5% ಹತ್ತಿತ್ತು. ಈ ವರ್ಷ 30-40% ಕಾಡ್ಗಿಚ್ಚಿನ ಪ್ರಮಾಣ ಏರಿಕೆ. ಇಡೀ ಕರಾವಳಿಗೆ ಇರೋದು ಕೇವಲ 8 ಅಗ್ನಿಶಾಮಕ ವಾಹನಗಳು. 2005ನೇ ಇಸ್ವಿಗಿಂತ ಹಿಂದಿನ ಅಪ್ಗ್ರೇಡ್ ಕಾಣದ ವಾಹನಗಳು. ಕಟ್ಟಡ ಬೆಂಕಿ ಆರಿಸೋಕೆ ಹೆಣಗುತ್ತಿವೆ, ಕಾಡ್ಗಿಚ್ಚು ಆರಿಸೋ ತಾಕತ್ತಿಲ್ಲ. ಹಳೆ ಗುಜರಿ ಅಗ್ನಿಶಾಮಕ ವಾಹನಗಳನ್ನೇ ನಂಬಿ ಕರಾವಳಿಯ ಕಾಡ್ಗಿಚ್ಚನ್ನ ಆರಿಸೋ ಅನಿವಾರ್ಯತೆ ಎದುರಾಗಿದೆ. ಕಳೆದ ಕೆಲವು ವರ್ಷಗಳಿಂದ ಪಶ್ಚಿಮ ಘಟ್ಟ ಪ್ರದೇಶ ಬೆಂಕಿಗೆ ಆಹುತಿಯಾಗ್ತಿದ್ರೂ ಸರ್ಕಾರಕ್ಕೆ ಕಣ್ಣೇ ಕಾಣ್ತಿಲ್ಲ. ಅಗ್ನಿಶಾಮಕ ದಳದ ಮೂಲಕಗಳೇ ಆಗಬೇಕು. ಆ ಸಿಬ್ಬಂದಿಗಳಿಗೆ ನಾವು ಪ್ರೋತ್ಸಾಹವನ್ನು ಈಗ ಕೊಡಬೇಕು. ಇದಕ್ಕೆ ಸರ್ಕಾರ ಏನು ಮಾಡಬೇಕು ಅಂತ ಕೇಳಿದರೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡುವಂಥದ್ದು, ಹೆಚ್ಚುವರಿ ಸಿಬ್ಬಂದಿಗಳನ್ನು ಮಾಡುವಂಥದ್ದು, ಅಥವಾ ಯಾವುದಾದ್ರೂ ಸಿಬ್ಬಂದಿಗಳನ್ನು ಗುತ್ತಿಗೆ ಆಧಾರದಲ್ಲಿ ಪಡ್ಕೊಂಡು ಅವರಿಗೆ ಸಹಾಯ ಮಾಡುವ ರೀತಿಯಲ್ಲಿ ಕೆಲಸ ಮಾಡಬೇಕು. ಪಶ್ಚಿಮ ಭಾಗದಲ್ಲಿ ಬೆಂಕಿ ಬಿದ್ದರೆ ಸುಮಾರು 70 ಕಿಲೋಮೀಟರ್ ದೂರದಿಂದ ಅಗ್ನಿಶಾಮಕ ವಾಹನ ಹೋಗಬೇಕು. ರಕ್ಷಿತ ಅರಣ್ಯ ಕಾಪಾಡೋಕೆ ಅಗ್ನಿಶಾಮಕ ಇಷ್ಟೊಂದು ಹೆಣಗಬೇಕು ಅಂದ್ರೆ ಇದಕ್ಕಿಂತ ದುರಂತ ಇನ್ನೊಂದಿಲ್ಲ. ಅಜಿತ್, ನ್ಯೂಸ್ 18, ಪುತ್ತೂರು.